ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ತೆಳುವಾಗಿ ಮೃದುವಾಗಿ ಆರೋಗ್ಯಕರವಾಗಿರೋಂಥ ಬೆಳಗ್ಗೆ ತಿಂಡಿ ಮಾಡೋದು ತುಂಬಾ ಸುಲಭ. ಆಮೇಲೆ ಈ ರೆಸಿಪಿ ನಿಮ್ಮೆಲ್ಲರ ಫೇವ್ರೆಟ್ ರೆಸಿಪಿ ಕೂಡ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋ ಬಾಣಲೆಯಲ್ಲಿ 2 ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚಿಲ್ಲಿ ಫ್ಲೇಕ್ಸು, ಒಣ ಮೆಣಸಿನ್ಕಾಯಿನ ಕುಟ್ಟಿಟ್ಕೊಂಡಿರೋದು. ಇದಕ್ಕೆ ಬದಲಾಗಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಕೂಡ ಉಪಯೋಗ ಮಾಡ್ಬೋದು. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬದಲಾಗಿ ಸಬ್ಸಿಗೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು. ಯಾವ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ, ರೆಡಿಮೇಡು, ಮನೇಲಿ ಬೀಸಿಟ್ಟಿರೋದು ಯಾವುದಾದ್ರೂ ಪರವಾಗಿಲ್ಲ. 1 ಗ್ಲಾಸಷ್ಟು. 2 ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡ್ತಾಯಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು. ಮೈದಾ ಹಿಟ್ಟು ಯಾರಿಗಿಷ್ಟ ಇಲ್ಲ ಅವ್ರು ಖಂಡಿತವಾಗ್ಲೂ ಹಾಕ್ಕೊಳಕ್ಕೆ ಹೋಗಬೇಡಿ. ಮೈದಾ ಹಿಟ್ಟಿಗೆ ಬದಲಾಗಿ ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿ. ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು. ರಾಗಿ ಮುದ್ದೆ ಎಲ್ಲ ತೊಳಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಹಿಟ್ಟು ಹಾಕೊಂಡ್ಮೇಲೆ ಸುಮಾರು 1-2 ನಿಮಿಷ ಬೇಯಿಸ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈಗ ತುಂಬಾ ಜಾಸ್ತಿ ಬಿಸಿ ಇದೆ. ಕೈ ಹಾಕಿ ನಾದಲಿಕ್ಕೆ ಸ್ವಲ್ಪ ಸುಲಭ ಆಗಬೇಕು, ಉಗುರು ಬೆಚ್ಚಗಾಗಬೇಕು. ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಕೊಡಬೇಕು. ಹಿಟ್ಟನ್ನ ಬೇಗನೆ ಆಗಬೇಕನ್ನಂಗಿದ್ರೆ ಫ್ಯಾನ್ ಕೆಳಗೆ ಇಟ್ಕೊಳ್ಳಿ. ಈಗ ಉಕ್ಕರಿಸ್ಕೊಂಡಿದ್ನಲ್ಲ ಹಿಟ್ಟು ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಿದೆ. 1-2 ಚಮಚದಷ್ಟು ಎಣ್ಣೆ. ಚೆನ್ನಾಗಿ 2-3 ನಿಮಿಷ ನಾದ್ಕೋಬೇಕು. ಅಳತೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಹಿಟ್ಟೇನಾದರೂ ಸ್ವಲ್ಪ ತೆಳುವಾಗೋದ್ರೆ ಮತ್ತೊಮ್ಮೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ನಾದ್ಕೊಳ್ಳೋದು ತುಂಬಾ ಮುಖ್ಯ. ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೋಬೇಕು. ನಾನು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣ ಹಿಟ್ಟನ್ನ ಉಪಯೋಗ ಮಾಡಿ. ರೊಟ್ಟಿ ಮಿಷಿನು, ಬಾಳೆ ಎಲೆ ಅಥವಾ ಪೇಪರ್ ಬರುತ್ತಲ್ಲ, ಬೇಕಿಂಗ್ ಪೇಪರ್ ಅಂತ ಬರುತ್ತಲ್ಲ, ಈಗೆಲ್ಲರೂ ಉಪಯೋಗ ಮಾಡ್ತಾರಲ್ಲ, ಅದರಲ್ಲಿ ಕೂಡ ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಮಾಡ್ಕೋಬೋದು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ಇದು ಚಪಾತಿ ಮಣೆಗೆ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಎಬ್ಬುತ್ತೆ, ಏಳುತ್ತೆ ಚೆನ್ನಾಗಿ ಒಸದ ಮೇಲೆ ಲಟ್ಟಿಸ್ಕೊಂಡ್ಮೇಲೆ. ಹೆಂಚು ಚೆನ್ನಾಗಿ ಕಾದಿದೆ. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇಷ್ಟ ಇಲ್ಲ ಅಂದ್ರೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ರೊಟ್ಟಿ ಆಗಲಿಕ್ಕೆ ಸುಮಾರು 3-4 ನಿಮಿಷ ಬೇಕಾಗುತ್ತೆ. ಇದಾಗಿದೆ. ಇದು ಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟಾಗಿರೋ ಕಾಂಬಿನೇಷನ್. ಇಲ್ಲಾಂದರೆ ಬದನೆಕಾಯಿ ಗೊಜ್ಜು, ಹೀರೆಕಾಯಿ ಎಣ್ಣೆಗಾಯಿ ಅದರಲ್ಲಿ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.